ಪ್ರತಿಯೊಬ್ಬ ಜೀವಿಗಳಿಗೆ ಮೊದಲು ಗೊತ್ತಾದದ್ದು ಯಾವುದು ಅಂದ್ರೆ ಇವ ನೆನಪು ಮಾಡ್ಕೋದು. ಜಗತ್ತಿನ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಜೀವಿಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬಂದದ್ದ ಯಾವುದು? ಮೊದಲಿಗೆ ಆನಂದದ. ಎಲ್ಲರಿಗೂ ಅದು ಗೊತ್ತೈತಿ. ಅದ ನೆನಪಿನ ಆಧಾರದ ಮೇಲೆ ಅದನ್ನು ಬೇಡ್ತಾವೆ. ಆನಂದ ಗೊತ್ತಾಗೈತಿ, ಗೊತ್ತಿರ್ಲಿಕ್ಕೆ ಅದನ್ನು ಬೇಡ್ತಿದ್ದಿಲ್ಲ. ಎಲ್ಲ ಜೀವಿಗಳು ಸುಖ ಯಾಕೆ ಬೇಡ್ತಾವ ಅಂದ್ರೆ ಗೊತ್ತಾಗೈತಿ. ಯಾವಾಗ ಗೊತ್ತಾಗೈತಿ ಅಂದ್ರೆ ಮೊದಲಿಗೆ ಅದು ಗೊತ್ತಾಗೈತಿ. ಗೊತ್ತಿಲ್ಲದ ಬೇಡ್ರಿ ನೋಡು ನಂಗಾರೆ ಯಾರು ಬೇಡ್ತೀರಿ? ಅದನ್ನ ನೀ ಬೇಡ್ತಿ, ಅದು ನಿನಗೆ ಗೊತ್ತೈತಿ. ಯಾವಾಗ ಗೊತ್ತಾಗೈತಿ ಅದನ್ನು ನೆನಪು ಮಾಡ್ಕೊರಿ. ಅನ್ಯ ಭಾವ ಏನೂ ಇಲ್ಲದಾಗ ಮೊಟ್ಟ ಮೊದಲಿಗೆ ಅನುಭವಕ್ಕೆ ಬಂದಂಥದ್ದು ಅದು. ಯಾವ ತರ್ಕ ವಿತರ್ಕ ಇಲ್ಲದೆ ಮೊಟ್ಟ ಮೊದಲನೇ ಅನುಭವ ಅದು. ಅದಕ್ಕೆ ಪ್ರಥಮಾನುಭೂತಿ ಅಂತಾರೆ. ಹಮ್ಮು ಬೇರೆ, ಇರು ಬೇರೆ. ಹಮ್ಮು ನಿದ್ರೆ ಒಳಗೆ ಅಡಗ್ತದೆ. ಹಮ್ಮಿನ ವಿಕಾರಗಳು ನಡೀದೇ ಇದ್ದಾಗ ಇರು ಇರ್ತದೆ. ಎಚ್ಚರಿಕೆ ಒಳಗೆ ಕನಸಿನ ಒಳಗೆ ಹಮ್ಮಿನ ಕಾರ್ಯ. ಈ ಹಮ್ಮಿನ ವ್ಯವಹಾರಕ್ಕೆಲ್ಲ ಸಾಕ್ಷಿಯಾಗಿದ್ದದ್ದ ಜ್ಞಾನದ ಕಾರ್ಯ. ಇದೇನೇನು ಮಾಡ್ತೈತಿ ಕಂತ್ರಾಟ ಎಲ್ಲ ಕಲ್ಪನಾ ಮಾಡ್ಕೊಂಡು ಎಚ್ಚರಿಕೆ ಕನಸಿನ ಗುಡಿ ಈ ದೈತ್ಯದಾಗ ಅಡಗ್ತೈತಿ. ಎಲ್ಲ ಹೋಗಿ ಅಲ್ಲಿ ಏನೂ ನಡೆಯೋದಿಲ್ಲ. ಅಲ್ಲಿ ಬಂದಾಕೈತಿ ನಿನ್ನ ಶಾನೆತನ ಏನು ಎಷ್ಟೊತ್ತು ಭಾಳ ಶಾನೆ ಅದಾನಂದ್ರೆ ಏನು ನಿದ್ದೆ ಹತ್ತುಮುಟ. ಒಟ್ಟು ಶಾನೆ ಆಗ್ಯಾನಪ್ಪ ನಿದ್ದೆ ಹತ್ತುಮುಟ ಅಷ್ಟೇ. ಎಷ್ಟು ಶಾನೆತನ ಬಿಡೋದಿಲ್ಲ ಅಂದ್ರೆ ಉಳ್ಳ ನಡೆದಿಲ್ಲ ಅಲ್ಲಿ ನಿನ್ನ ಶಾನೆತನ. ಯಾವ ಬುದ್ಧಿ ಬೆರಕಿತನ ಇವು ನಡೆದಿಲ್ಲ. ಇದ್ರ ಮುಂದೆ ನಡೆದಿಲ್ಲ. ಅಲ್ಲಿ ಎಲ್ಲ ಆಟ ಬಂತು. ಮನ ಬುದ್ಧಿ ಚಿತ್ತು ಅಹಂಕಾರ ಇವು ನಾನಲ್ಲ. ಇದನ್ನು ಬಾಯಲ್ಲಿ ಅಂದಂಗೆ ವೃತ್ತಿ ತದಾಕಾರ ಆಗ್ಬೇಕು ನೋಡ್ರಿ. ಅವಾಗ ಅದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ವೃತ್ತಿ ಬ್ರಹ್ಮಾಕಾರ ಆದಾಗ ಬ್ರಹ್ಮದ ತಿಳುವಳಿಕೆ ಆಕೈತಿ. ಬಾಯಲ್ಲಿ ಆನಂದದ ಶ್ಲೋಕ ಅನ್ನುವಾಗ ವೃತ್ತಿ ವಿಷಯಾಕಾರ ಆಗಬಾರ್ದು, ಆನಂದದ ಆಕಾರನ ಆಗ್ಬೇಕು. ಅಂದಾಗ ಅದರ ಅನುಭವ ಆಕೈತಿ ನಮ್ಗೆ. ಆಗ್ಬೇಕಾತಂದ್ರೆ ಮನುಷ್ಯನ ದೋಷ ಎಲ್ಲ ಹೋಗ್ಬೇಕಾಕೈತಿ. ಸ್ವಲ್ಪವೂ ಕಲ್ಮಶ ಇಲ್ಲದಂಗೆ ಆದಾಗ ವೃತ್ತಿ ಅದ ಆಕಾರ ಉಳಿಲಿಕ್ಕೆ ಬರ್ತೈತಿ. ನಾವು ಅಭ್ಯಾಸ ಬೇಕದು. ನಿರಂತರ ಅಭ್ಯಾಸ ಮಾಡಿದಾಗ ವೃತ್ತಿ ತದಾಕಾರ ಆಗಿ ನಿಂತು ಬಿಡ್ತೈತಿ. ಹರಿದಾಡೋ ವೃತ್ತಿ. ವಿಷಯದ ಆಕಾರ ಇತ್ತಂದ್ರೆ ಮನಸ್ಸು ಹರಿದಾಡ್ತೈತಿ. ವಿಷಯದ ಎಲ್ಲ ಜಂಜಾಟ ಎಲ್ಲ ಕೈ ಬಿಟ್ಟಾಗ ವೃತ್ತಿ ನಿಶ್ಚಲ ಆಕೈತಿ. ಅವಾಗ ಇದು ಅನುಭವ ಬರ್ತೈತಿ. ಬ್ರಹ್ಮದ ತಿಳುವಳಿಕೆ ಆಕೈತಿ ಎಲ್ಲರಿಗೂ. ಹಂಗೆ ನಾವು ಅಭ್ಯಾಸ ಮಾಡಿದಾಗ ಬರ್ತೈತಿ. ಎಲ್ಲರಿಗೆ ಬೇಕಾದಂಥ ಮನಸ್ಸು ಮಲಿನ ಆಗೈತಿ ಅಂದರೂ ಅದನ್ನು ಕಳ್ಕೊಳಿಕ್ಕೆ ಬರ್ತೈತಿ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ಕೆ ಬರ್ತೈತಿ. ಯಾಕಾಗೋದಿಲ್ಲ? ನಮ್ಮಂಥವ್ರಿಗೆ ಹೆಂಗೆ ಆಗ್ಬೇಕು ಅಂತ ಪ್ರತಿಯೊಬ್ಬರಿಗೆ ಆಕೈತಿ. ಅದಕ್ಕೆ ಮಾಡ್ಕೋರಿ ಅಂತ. ವಿಷಯದ ವ್ಯಾಮೋಹ ಬಿಡೋದು, ತೊರೆ ಅದರ ಮ್ಯಾಗೆ ಎಂದೂ ಅದರಿಂದ ನಿನಗೆ ಹಿತ ಇಲ್ಲ ಅನ್ನೋ ತಿಳಿದು ಕೈ ಬಿಟ್ಟು ಇನ್ನೊಳಗೆ ಲಾಭದ ಅನ್ನೋದು ತಿಳ್ಕೊ. ಒಮ್ಮೆ ನೀ ಅದನ್ನು ಅನುಭವ ಮಾಡಿದಂದ್ರೆ ಇದ್ರ ಕಡೆ ಒಳ್ಳೆ ನೋಡೋದಿಲ್ಲ. ಇದ್ರಾಗ ಏನೈತಿ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲದಕ್ಕೆ ಇದ್ರ ಬೆನ್ನು ಹತ್ತೀವಿ ನಾವು ಇಷ್ಟೇ. ನಮ್ಮಲ್ಲಿದ್ದದ್ದು ನಮ್ಗೆ ಗೊತ್ತಿಲ್ಲ. ಅನ್ಯದ್ರ ಬಗ್ಗೆ ತೋರ್ಕಿ ವಸ್ತುಗಳು ಬೆನ್ನು ಹತ್ತೀವೆಲ್ಲ. ಇವೇ ಇದಕ್ಕಿದ್ದಂಗೆ ಇರ್ತಾವ, ಕೆಟ್ಟು ಹೋಗೋ ನಾವು ನಂಬಬೇಡ ಅವನಂದ್ರೆ. ತೋರಿಡುವಂಥ ವಸ್ತುಗಳು ಯಾವ್ದು ಬೇಕಾದಂಥ ರೂಪ ಐತಿ ಅಂದ್ರೂ ಕೆಟ್ಟು ಹೋಗ್ತೈತಿ. ಆಕ್ರಿ ಗಾಯನ ಅದು ಹೋಗ್ತೈತಿ. ರಸ ಅದು ಬೇಸರಾಕೈತಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವು ಇವೆಲ್ಲ ಇಂದ್ರಿಯ ಸಂಪರ್ಕ ಭೋಗ ಇವೆಲ್ಲ ಅನಿತ್ಯದಾವ ಅಂತ ತಿಳಿದು ಅದರ ಬಗ್ಗೆ ಉದಾಸೀನ ಆಗುವಂಥ ದೋಷ ಅದಾವೆಲ್ಲ ದೋಷ ಇರ್ತದವು. ನಿನ್ನ ಇರುವ ಏನೋ ಐತೆಲ್ಲ ಅದು ಒಂದೇ ದೋಷ ಇಲ್ಲದ್ದು. ನಿರ್ದೋಷಂ ಸಮಂ ಈ ಬ್ರಹ್ಮ. ಯಾವುದು ದೋಷ ಇಲ್ಲದಂಥದ್ದು ಯಾವುದೈತಿ ಅದು ಬ್ರಹ್ಮ. ಅದೇ ನೀನು ಬ್ರಹ್ಮ ಅಂದ್ರೆ ಬೇರೆ ಅಲ್ಲ. ನೀನು ದೋಷ ಇಲ್ಲದಂಥದ್ದು ನಿನ್ನಲ್ಲಿ ಐತಿ. ನೀ ಅದನ್ನು ಬಿಟ್ಟು ನೀ ಅಲ್ಲದನ್ನ ನೀನು ಅಂತ ಆರೋಪ ಮಾಡ್ಕೊಂಡು ಕೂತಿ. ಅದಕ್ಕೆ ಅದು ನಿನ್ನ ಇರು ನಿನಗೆ ದೋಷ ಆದಂಗೆ ಆಗೈತಿ. ನಿಜವಾಗಿ ಅಲ್ಲಿ ಯಾವುದು ಹತ್ತಿಲ್ಲದಕ್ಕೆ ಹತ್ತಿದಂಗೆ ಆಗೈತಿ. ನೀನು ಆರೋಪ ಮಾಡ್ಕೊಂಡು ಕೂತಿ. ಅದನ್ನು ತೆಗೆದು ಹಾಕು. ನೀನು ಪರಿಶುದ್ಧ ಚೈತನ್ಯ ಸ್ವರೂಪನ ಅದಿ. ಯಾವ ದೋಷನೂ ಇಲ್ಲ ನಿನ್ನಲ್ಲಿ ಅನ್ನೋದು ಅನುಭವಕ್ಕೆ ಬರ್ತೈತಿ.
ಇದನ್ನು ಸತತ ಅಭ್ಯಾಸ ಮಾಡಿ ನಾವು ಅನುಭವ ತೊಗೊಂಡು ಉಳ್ಕೋಬೇಕಾಗೈತಿ. ಇದೇ ನಮ್ಮ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರೂ ಮಾಡುವಂಥ ಕೆಲಸ. ನೀನ ಮಾಡ್ಕೊಂಡು ಇವನ್ನೆಲ್ಲ ಕಲ್ಪನೆಗಳನ್ನು ಇವನ್ನೆಲ್ಲ ಹೊಡೆದಾಕೋ ಪ್ರಯತ್ನ ಮಾಡಬೇಕು. ಬ್ರಹ್ಮನಿಷ್ಠರು ಬೋಧ ಮಾಡೋ ಕಾಲಕ್ಕೆ ತಮ್ಮ ಇರುವನ್ನ ಲಕ್ಷಿಸಿನ ಬೋಧ ಮಾಡ್ತಿರ್ತಾರ. ಅದನ್ನು ಲಕ್ಷಿಸಿನ ಹೇಳೋದು ಕೇಳೋದು ಅಭ್ಯಾಸ ನಡೆದಿರ್ತೈತಿ. ಯಾವಾಗಲೂ ವೃತ್ತಿ ಅದರಲ್ಲಿ ನಿಂತು ಅನುಭವಿಸಿ ಅದನ್ನು ಬೋಧ ಮಾಡ್ತಿರ್ತಾರೆ ಅವರು. ಏನಾದ್ರು ತಗೋಬೇಕು ಅನ್ನೋ ಭಾವನೂ ಇರೋದಿಲ್ಲ, ಬಿಡಬೇಕು ಅನ್ನೋ ಭಾವನೂ ಇರುವುದಿಲ್ಲ. ಇದೇ ಉದಾಸೀನ ಸ್ಥಿತಿ. ವೃತ್ತಿ ಉದಾಸೀನ ಆದಾಗ ವೃತ್ತಿ ನಿಂತು ಬಿಡ್ತೈತೆ. ಅಲ್ಲಿ ಅಪ್ಪ ಅವ್ರ ಶಾಸ್ತ್ರ ಹೇಳೋ ಕಾಲಕ್ಕೆ ವೃತ್ತಿ ನಿಂತು ಬಿಡ್ತಿತ್ತು. ಅಪ್ಪ ಅವ್ರ ಶಾಸ್ತ್ರ ಹೇಳಿ ವೃತ್ತಿ ಸ್ಥಗಿತ ಆಗಿಬಿಡ್ತು. ಹೇಳ್ಬೇಕು ಅನ್ನೋದಿಲ್ಲ, ಬಿಡ್ಬೇಕು ಅನ್ನೋದಿಲ್ಲ. ಅವಾಗ ವೃತ್ತಿ ನಿಂತು ಬಿಡ್ತೈತಿ, ಸ್ಥಗಿತ ಆತ. ಹೇಳ್ತಾ ಆ ಸ್ಥಿತಿ ಬರ್ತಿತ್ತಂತ ಶಿವಾನಂದಜ್ಜ ಅವ್ರಿಗೆ. ಬಂದಾಗಿಬಿಡ್ತಿತ್ತು. ಶಾಸ್ತ್ರ ಹೇಳ್ತಾರೆ ವೃತ್ತಿ ನಿಂತು ಬಿಡ್ತಿತ್ತು. ಉಪೇಕ್ಷಾ ಸ್ಥಿತಿಯಲ್ಲಿ ಯಾವ ಉಪಾಧಿ ಕಾಟನೂ ಇಲ್ಲ. ಅಲ್ಲಿ ನಿತ್ಯದ ಕೆಲಸ ಎಲ್ಲ ಮುಗಿದಿಂದ ಆರಾಮ್ ಕೂಡ್ಬೇಕನ್ನೋ ಭಾವ ಬರ್ತದಲ್ಲ, ಅವಾಗ ಎಲ್ಲರಿಗೂ ಇದು ಅನುಭವ ಬರ್ತೈತಿ. ಎಲ್ಲ ಮುಗೀತಪ್ಪ, ಇನ್ನು ಕೆಲಸ ಮುಗೀತು, ಆರಾಮಾಗಿ ಕೂಡ್ಬೇಕಂತ ಭಾವ ಬಂದ ಕೂಡಲೇ ಅದು ನಿನ್ನಲ್ಲಿನ ಆನಂದದ ಅನುಭವ. ಯಾರೂ ಅದನ್ನು ಕೊಡ್ತವಲ್ಲ ತಗೋದಲ್ಲ, ನಿನ್ನಲ್ಲಿ ಇದ್ದದ್ದು ನಿನಗೆ ಅನುಭವ. ನಮಗೆ ಅದ್ರ ಬಗ್ಗೆ ಅಜ್ಞಾನ ಅದ. ನಾವು ಅನ್ಯದರಿಂದ ಐತೆ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತ ಇವೆಲ್ಲ ತೋರಿಡುವುದ್ರ ಬೆನ್ನು ಹತ್ತಕ್ಕೆ ಹೋಗ್ಬಿಡ. ಯಾವಾಗಲೂ ಇದ್ದದ್ದು ಯಾವ್ದೈತಿ ನೀರಾವ, ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಇವು ತೋರಿಡುವಂಥ ವಿಷಯ ವಸ್ತುಗಳು ಸುಖರೂಪ ಅಲ್ಲವು. ಅದಕ್ಕೆ ಅದ್ರ ಬೆನ್ನು ಹತ್ತಬೇಡ, ಅದ್ರ ಅವಲಂಬನೆ ಮಾಡಬೇಡ ಅಂತಾರೆ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದೇ ನೀನು, ಅದೇ ಆತ್ಮಾವಲಂಬನೆ ಅಂತಾರೆ. ಅದನ್ನು ಅವಲಂಬನೆ ಮಾಡ್ರಿಪ್ಪ, ನಿಮ್ಮನ್ನು ನೀವು ಅವಲಂಬನೆ ಮಾಡಿರಿ, ಅನ್ಯ ವಸ್ತುಗಳ ಅವಲಂಬನೆ ಮಾಡಬೇಡ್ರಿ ಅಂತ. ಎಷ್ಟೊತ್ತಿನವರು ಶರೀರ ಮುಂತಾದ ಉಪಾಧಿಗಳು ಏನದವ ನಾವು ನಿಮ್ಮಿಂದ ಅರಿಸ್ಕೊತಾವು, ನಿಮಗೆ ಅನ್ಯವಾಗಿದ್ದಾವೆ. ಅದನ್ನು ಅವಲಂಬನೆ ಎಂದೂ ನೀವು ಅಲ್ಲವು. ನೀ ತಪ್ಪು ತಿಳುವಳಿಕೆಯಿಂದ ನಾನು ತಿಳ್ಕೊಂಡು ಅವನು ಅವಲಂಬಿಸ್ಕೊಂಡು ಕೂತಿ, ನೀನ ಕಲ್ಪಿಸ್ಕೊಂಡು ಕೂತಿ ಅವು ಸುಖ ಅದಾವನ್ನು ಕೊಡ್ತಾವಂತ. ಯಾರು ಹೇಳಿದ್ರಿ ನಿಮ್ಗೆ ಅವು ಸುಖ ಕೊಡ್ತಾವಂತ? ಅವುಗಳಲ್ಲಿ ಜರ ಸುಖ ಇದ್ದಿದ್ರೆ ಅವುಗಳಿಲ್ದಾಗ ನಿನಗೆ ಆನಂದ ಅನುಭವಕ್ಕೆ ಬರಬಾರ್ದಾಗಿತ್ತು. ಇದು ಹೆಚ್ಚಾಗಿ ಯಾವ ಇರುದಿಲ್ಲಲ್ಲ, ಸಂಬಂಧ ತಪ್ಪಿರ್ತೈತಿ. ಅದು ಸಂಬಂಧ ತಪ್ಪಿದಾಗ ಹೆಂಗಿದ್ದಿ ನೋಡಂಗೆ ಆರಾಮಿದ್ದಿ. ಈ ಸಂಬಂಧ ಹಚ್ಕೊಂಡು ಅವ ಸುಖರೂಪ ಆ ಸಂಬಂಧ ಇದ್ದಾಗ ಯಾಕೆ ಆರಾಮಿಲ್ಲ ಹೇಳಂಗ? ಶರೀರ ಭಾವ ಬಂದ ಕೂಡಲೇ ದುಃಖ ಶುರುವಾತ. ನನಗೆ ಶರೀರ ಭಾವ ಇಲ್ಲದಾಗ ನಾ ಆರಾಮಿದ್ದೆ. ಇದು ಹೊಳೆವಲ್ದು ನಮಗೆ. ಪುನಃ 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 ಅದ ನೆನಪು ಮಾಡ್ತೀವಿ. ಅವನ್ನ ತೋರಿಕೆ ವಸ್ತುಗಳ ನೆನಪು ಅವು ಬರದಂಗೆ ಮಾಡ್ಕೋಬೇಕು. ನಾವು ಇರುವಿಕೆ ನೆನಪಿನಾಗಿರ್ಬೇಕು, ಅದರ ಗಟ್ಟಿಯಾಗಿ ಉಳಿಬೇಕು ನಮ್ಗೆ ಆ ಭಾವದೊಳಗೆ ಮನಸ್ಸು. ಅದೇ ಅಭ್ಯಾಸ ಸತತ ಮಾಡಬೇಕು, ಎಡೆಬಿಡದೆ ಅದರ ಅನುಸಂಧಾನ. ತನ್ನ ತಾನು ಅಂದರೆ ತಾನ ಯಾವಾಗಲೂ ಇದ್ದ ವಸ್ತು ಅನ್ನೋದನ್ನು ಅನುಸಂಧಾನ ಮಾಡ್ಕೊತ ಇದ್ದಾಗ ಅದು ಅನುಭವ ಕೊಡ್ತದೆ. ಯಾರಿಗೇ ಆದರೂ ಒಳಗಿನ ಸರ್ಕೋದು ಕೆಲಸ ಐತೆ ನೋಡಿ, ಹೊರಗೆ ಏನು ಹಣಿಕೆ ಹಾಕೋಂಗಿಲ್ಲ. ಹೊರಗಿಂದ ನೆನಪು ಮಾಡೋಂಗಿಲ್ಲ. ಹೊರಗೊಂದು ರೂಪವನ್ನು ವೀಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಯಾವ ಕಲ್ಪನಾನು ಹಾಕೋಂಗಿಲ್ಲ, ನಿದ್ದೆ ಹತ್ತೋಂಗಿಲ್ಲ. ಇವು ಕಲ್ಪನಾ ಎಲ್ಲ ಅಡಗಿದ ಕೂಡ ನಿದ್ದೆ ಒಂದು ಬರ್ತೈತಿ. ನಿದ್ದೆ ಬರಬಾರ್ದು. ನಿದ್ದೆ ಅದನ್ನು ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ಯಾವಾಗಲೂ ಅದ್ರ ಮರು ಬರದಂಗೆ ಎಚ್ಚರಿಕೆ ಒಳಗೆ ಇರಾಕ ಕಲಿಬೇಕು ನಾವು ಅಂತ. ಅದನ್ನು ನಾವು ಸಾಧಿಸ್ಬೇಕಾಗೈತಿ. ಉತ್ಕಟ ಇಚ್ಛಾ ಇದ್ರೆ ಬರ್ತೈತ್ರಿ ಇದು. ಇಲ್ಲ ಅಂದರೆ ಏನು ಬಿಡೋ ನೋಡೋಣ ಅಂತ ತಿಂದು ಮಬ್ಬನ್ಯಾಗ ಬಿದ್ದು ಬಿಡ್ತೇವೆ. ಹೌದಿಲ್ಲ? ಅದನ್ನು ಹೊಂದಬೇಕನ್ನೋ ಉತ್ಕಟ ಇಚ್ಛಾ ಇದ್ದಾವ ಅವಾಗೇನು ಅದೇ ನೆನವಿನಾಗೆ ಅದ್ರ ನೆನವಿನಾಗಿರೋಂಗೆ ಯಾವ ದನೂ ಆಗೋದಿಲ್ಲ. ಹೌದಿಲ್ಲ? ಆನಂದದ ನೆನಪಿನಾಗಿರೋ ದನೂ ಯಾಕೈತಿ. ಆನಂದ ಅಂತ ಏನಾರ ನೆನಪು ಮಾಡಿದ್ರೆ ದನ ಹೋಗ್ತೈತಿ. ವಿಷಯ ವಸ್ತುಗಳು ಸಾಮಾನುಗಳ ನೆನಪು ಮಾಡ್ತೀವಿ, ಅವು ಸುಖ ಕೊಡ್ತಾವಂತ. ತಪ್ಪು ತಿಳುವಳಿಕೆಯಿಂದ ಅವು ಕೊಟ್ಟಿದ್ರೆ ಬೇಸರಿಕೆ ಆಗಿ ನೀತಿಗೆ ಹಾಕೋ ಕಿಮ್ಮತ್ತು. ಅವು ಸುಖ ಕೊಟ್ಟು ಬಿಟ್ಟಿದ್ರೆ ನೀತಿಗೂ ಕೆಲಸ ಏನಿತ್ತಪ್ಪ?
ಅವು ಸುಖರೂಪ ಅಲ್ಲ. ಅವನು ಬಿಡವನು. ಅದು ನಿತ್ಯದವ ಅನಿತ್ಯದವ ಹಿತಾದವ ಹಿತದವನು ವಿವೇಕ ನಿನ್ನಲ್ಲಿ ಅದು ಜಾಗೃತ ಆಗ್ಬೇಕು ನೋಡು. ವಿವೇಕದ ಸಣ್ಣ ವೇರಿಯೇಷನ್ ನೋಡು ಅಂತ ಹೇಳ್ಯಾರ. ಅದಕ್ಕೆ ವಿವೇಕ ಇಲ್ಲದ ಹೊರತು ನಮಗೆ ಇದ್ರ ಬಗ್ಗೆ ಏನು ಸರಿಯಾಗಿ ಆಗುವುದಿಲ್ಲ. ಅದ್ರ ಹೊರತು ದೋಷ ದರ್ಶನ ಆಗುವುದಿಲ್ಲ, ಅದ್ರ ಹಕ್ಕಿಗತಿ ಗೊತ್ತಾಗೋದಿಲ್ಲ. ವಿವೇಕ ಮೊದಲಿಗೆ ವಿವೇಕ ಪ್ರಧಾನ ಅಂದ. ವಿವೇಕದಿಂದ ನಮ್ಮ ಮುಂದೆಲ್ಲ ವೈರಾಗ್ಯ ನೀತಿ ಎಲ್ಲ ಜ್ಞಾನ ಎಲ್ಲ ವಿವೇಕದಿಂದ ಸಾಧ್ಯ ಐತಿ. ವಿವೇಕ ಪ್ರಧಾನ ಅಂತ. ಆ ವಿವೇಕ ಎಲ್ಲಿ ಸಿಗ್ತೈತಿ ಅಂದರೆ ವಿವೇಕವಂತರ ಸಂಘ, ಆತ್ಮರ ಸಂಘದಾಗ ಅದು ಸಿಗ್ತೈತಿ. ವಿವೇಕ ಸತ್ಸಂಗದೊಳಗೆ. ಅದರ ಸಂಬಂಧ ನಾವು ಇದನ್ನ ಶಾಸ್ತ್ರಕ್ಕೆ ಯಾಕೆ ಬರೋದಪ್ಪ? ವಿವೇಕವನ್ನು ಉದಯ ಮಾಡಿಕೊಳ್ಳೋ ಸಂಬಂಧ, ನಮ್ಮಲ್ಲಿ ಜಾಗೃತಿ ಮಾಡಿಕೊಳ್ಳೋ ಸಂಬಂಧ. ಪ್ರತಿಯೊಬ್ಬರಲ್ಲಿ ಅದು ಆಕೈತಿ, ಪ್ರಯತ್ನ ಮಾಡ್ಯಾರ ಆಕೈತಿ. ನಾವು ಪ್ರಯತ್ನ ಮಾಡೋದಿಲ್ಲ. ಆಗ ಕೇಳಿದ್ದನ್ನು ಅಲ್ಲೇ ಬಿಟ್ಟು ಹೋಗ್ಬಿಡ್ತೇವೆ. ಮತ್ತೆ ಅದನ್ನು ಮರಿದಂಗೆ ಚೆಂದಾಗಿ ಲಕ್ಷ್ಯ ಕೊಟ್ಟು ಕೇಳು, ನೆರೆ ಕೇಳು. ಏನು ಹೇಳಾಕತ್ತಾರ, ಎದ್ರ ಬಗ್ಗೆ ಹೇಳಾಕತ್ತಾರ ಅವರು ಅನ್ನೋದ್ರ ಬಗ್ಗೆ ಚೆಂದಾಗಿದೆ. ಅದನ್ನು ಲಕ್ಷಿಸಿ ಕೇಳು. ಅವ್ರ ಸಮ್ಮುಖದಲ್ಲಿ ಕುಳಿತ ವಾಣಿಯನ್ನು ಅರ್ಥಸಹಿತವಾಗಿ ಲಕ್ಷ್ಯ ಕೊಟ್ಟು ಕೇಳೋದು. ಅಂದಾಗ ಹೊಳಿತೈತಿ, ಪ್ರತಿಯೊಬ್ಬರಲ್ಲಿ ಹೊಳಿತೈತಿ ಅದು. ನಾವು ಅದ್ರ ಕಡೆ ಮನಸ್ಸು ಕೊಟ್ಟಿಲ್ಲ. ಮನಸ್ಸಿದ್ರೆ ಆಕೈತಿ, ಮನಸ್ಸೇ ಕೊಡಾಕ್ತೇರಿಲ್ಲ ನಾವು. ನಮಗೆ ಅದಕ್ಕೆ ಬೇಕು, ಯಾರು ಮಾಡ್ಕೊಂಡು ನಮಗೆ ಬೇಕಾದದ್ದೇ ಬೇರೆ. ಅದು ರೂಢಿ ಬೆನ್ನು ಹತ್ತಿಬಿಟ್ಟದ್ದು, ವಿಷಯಗಳ ಬೆನ್ನು ಹತ್ತಿಬಿಡೋದು. ಮಾಡಿ 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 ಅದೇ ರೂಢಿ ಅಭ್ಯಾಸ ಆಗಿಬಿಟ್ಟೈತಿ. ವಿಷಯ ಚಿಂತನದ ಅಭ್ಯಾಸದಾಗ ತೊಡಗಿ ನಾವು ಅದೇ ಗಟ್ಟಿ ಹಾಕೊಂಡ್ಕೊಂಡು ಅದನ್ನು ಬಿಡು, ತ್ವರೆ ಅದನ್ನು ವಿಷಯ ಚಿಂತನೆ ಕೈ ಬಿಟ್ಟು ಈ ಚಿಂತನೆ ಮಾಡ್ರಿ. ಜನ್ಮ ಜನ್ಮಾಂತರ ಅದು ಮಾಡ್ಕೊತ ಬಂದಿ. ಇದೊಂದು ಜನ್ಮದಾಗ ಅದನ್ನು ಬಿಟ್ಟು ಈ ಚಿಂತನದಾಗ ತೊಡಗಂತ ಹೇಳ್ಯಾರ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದೇವು. ಅದೇನು ಹೊಸ ಅದೆಲ್ಲ ಮಾಡಿದ್ದ ಮಾಡೋ, ಉಂಡದ್ದ ಉಣ್ಣೋದು, ನೋಡಿದ್ದ ನೋಡೋದು. ಎಷ್ಟು ಸಲ ಮಾಡಿಲ್ಲ ಅದನ್ನು ಹುಟ್ಟೆ ನಾವು. ಇದು ಹೊಳಿವಲ್ಲ ನಮಗೆ. ಎಷ್ಟು ಸಲ ಬಿತ್ತಿ, ಎಷ್ಟು ಸಲ ಬೆಳೆದಿ, ಎಷ್ಟು ಸಲ ತಿಂದಿ ಯಾಕ್ರಿ. ಎಷ್ಟು ಸಲ ಹಾಕೋದು ತೆಗೋದು ಮಾಡಿ, ಹೊರಗಿನ ತೆಗೆದು ಒಳಗೆ ಹಾಕೋದು, ಒಳಗಿನ ತೆಗೆದು ಹೊರಗೆ ಹಾಕೋದು. ಇದಾಗೋದಿಲ್ಲ ವಾರೇ. ಒಂದಿಟ್ಟು ತಡ ಆಗೋಂಗಿಲ್ಲ. ಮತ್ತೆ ತಡ ಆದ್ರೆ ಮತ್ತೆ ದವಾಖಾನಿಗೆ ತೊಗೊಂಡು ಹೋಗ್ತಾಯಿದ್ದರು, ಹೊರಗೆ ಹೋಗೋಲ್ದಿದ ಡಿಸೆಂಟ್ರ ತಮಗೆ ತೊಗೊಂಡು ಸಾಪ್ ಆಗೋಲ್ದು ಬಿಡ್ರಿ ಅಂತಾನು. ಮತ್ತೆ ತಿಂದಿರ್ತಾನೆ, ಮತ್ತೆ ಬಲ್ಲಂಗ ಹೊಡೆದಿರ್ತಾನು. ಯಾಕ್ರಿ ಏನು ಕಡಿಯಕ್ಕೆ ಆಗೋಲ್ದಂತ. ಕಡಿಯಕ್ಕಾಗೋ ಪುರುಷತ್ತಲೇ ಮತ್ತೆ ಬೇಕನ್ನಿಸ್ತೈತೆ. ಹೋದಲ್ಲ ಹೊಟ್ಟೆ ಚುರು ಬಿಡ್ತೈತಿ, ಬೆಂಕಿ ಹತ್ತೈತಿ, ಹಾಕಲಿ ಏನಾರ ಬೇಕಂದ್ರೆ ಎಷ್ಟಂತ ಮಾಡೋದಪ್ಪ ಇದನ್ನ, ಎಷ್ಟಂತ ತೊಳಿದು ಇದನ್ನ. ಬೇಸರ ಆಗೋಲ್ದನ ಹಾಕೋದು, ತೆಗಿಯೋದು, ತೊಳೆದು. ಬಂಗಿ ಬೆಳೆಯೋದು ದಿನ ಎದ್ದು ಕೂಡಲೇ ಬಂಗಿ ಬೆಳೆಯವ್ರು ಹಾಕಿವಲ್ಲ. ಹಲಾಲ್ ಕೂರುಗಳು ಎಲ್ಲರೂ ಬಂಗಿ ಬೆಳೆಯವ್ರ ಹೌದಿಲ್ಲ. ಎಲ್ಲ ಎಷ್ಟಂತ ಬೆಳೆದಪ್ಪ ಇದನ್ನ. ಜನ್ಮ ಜನ್ಮಾಂತರ ಇದನ್ನ ಮಾಡ್ಕೊತ ಬಂದಿ. ಇದೊಂದು ಜನ್ಮದಾಗರೆ ಇದ್ರ ಕಡೆ ಲಕ್ಷ ಕೊಡುವಂತ ಬರ್ಬೇಕಲ್ಲ ನಮಗದು. ಅದು ಎಲ್ಲ ಕೂಡಿ ಬರ್ಬೇಕು. ಪುಣ್ಯ ಇದ್ರೆ ವದಿ ಬರ್ತೈತೆ ಅಂತ ಹೇಳ್ಯಾರಲ್ಲ, ಅದು ಬೇಕಂತ ಒಂದು ನಿನ್ನಲ್ಲಿ ಹಿಂದಿನ ಸಂಸ್ಕಾರ ಬಲ, ಈಗಿನ ಮಾರ್ಗದರ್ಶನ ಎಲ್ಲ ಕೂಡಿ ಬಂದಾಗ ಆಕೈತಿ. ಏನು ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕ. ಪ್ರಯತ್ನ ಇಲ್ಲಲ್ಲೇ ಕೆಲಸ ಆಗೋದಿಲ್ಲ ನೋಡ್ರಿ. ವೃತ್ತಿ ಉದಾಸೀನ ಆದಾಗ ಅದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕು. ಯಾಕೆ ಇದು ಅವಾಗ ಆರಾಮ ಅನುಭವ ಬರ್ತೈತಿ. ಎಲ್ಲಿಂದ ಬಂತಿದೆ ಆರಾಮು, ಯಾಕೆ ಬಂತು ಅಂತ ಸ್ವಲ್ಪ ಇದ್ರ ಕಡೆ ಲಕ್ಷ್ಯ ಕೊಟ್ಟು ತಿಳ್ಕೊಂಡ್ರೆ ಜಗತ್ತಿನ ಭಾವನೆ ಬಿಡ್ತಾನಲ್ಲಿ. ಏನು ಸ್ವಲ್ಪ ನಿಂತ ಎಲ್ಲಿ ಅನುಭವ ಬರ್ತೈತಿ ಇದು. ಯಾವ ಅಲ್ಲಿ ವಸ್ತು ಯಾವಿಲ್ಲ, ಯಾವ ಅನ್ಯ ಭಾವ ಏನೂ ಇಲ್ಲ. ಇಲ್ಲಿ ನಿನ್ನಲ್ಲೇ ಇದ್ದದ್ದು ಅದು ಎಲ್ಲರಿಗೆ ಅದು ಹೊಳಿತೈತಿ. ಆ ಜುಳುಕ ಅಲ್ಲಿ ನಿಂದ್ರಾಗ್ತಾ ಇರಲಿಲ್ಲ ನಾವು. ಮತ್ತು ಮರ್ತು ಬಿಡ್ತೇವೆ ಅದನ್ನು. ಎಲ್ಲರಿಗೆ ಅದು ಬರ್ತೈತಿ. ಅದನ್ನು ಹೆಚ್ಚು ಹೆಚ್ಚು ನಾವು ಅದರ ನೆನವಿನ್ಯಾಗ ಮನಸ್ಸನ್ನು ನಿಂದ್ರಿಸಲಿಕ್ಕೆ ಪ್ರಯತ್ನ ಮಾಡೋದು. ಇದೇ ಧ್ಯಾನ. ಧ್ಯಾನದಲ್ಲಿ ತಲ್ಲೀನ ಆಗ್ಬೇಕಂದ್ರೇನು? ಧ್ಯಾನಾವಸ್ಥಿತ ತದ್ಗತೇನ ಮನಸ್ಸ, ತಲ್ಲೀನ ಆಗ್ಬೇಕು ಮನಸ್ಸು. ಅದು ವೃತ್ತಿರಹಿತ ಕಲ್ಪನಾರಹಿತ ಸ್ಥಿತಿ ಒಳಗೆ ಮನಸ್ಸನ್ನು ನಿಲ್ಲಿಸೋದ ಧ್ಯಾನ. ಏನು ಅವಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ, ಅದಕ್ಕೆ ಅಭ್ಯಾಸ ಮಾಡಲಿಕ್ಕೆ ಆಗ್ಬೋದು. ನಮ್ಗೆ ಬೇಳೆ ಕೊಡೋಕ್ಕಾಗ್ಬೋದು ನಮಗೆ. ಯಾವ ಇದಕ್ಕಾಗಿ ಬೇಳೆಯನ್ನು ಸದುಪಯೋಗ ಮಾಡ್ಕೊತಾರೆ.
ನಾವು ಇದು ಕೆಲಸ ಆಕೈತಿ. ವ್ಯರ್ಥ ವೇಳೆ ಕಳಿದಿಲ್ಲ ನಾವು, ಯಾವಾಗಲೂ ಅದರ ನೆನಪನ್ಯಾಗ ಇರ್ತದೆ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆದಿರ್ತೈತಿ. ಹೊರಗಿನ ಜಗತ್ತಿನ ಕೂಡ ಜಗತ್ತಿನಾಗಿಂದ ತನ್ನ ಗತ್ನಾಗ ಯಾವಾಗಲೂ ಆತ್ಮಚಿಂತನದ ಆಂತರಿಕವಾದ ಅಭ್ಯಾಸವನ್ನು ನಡೆದಿರ್ತೈತಿ ಒಳಗೆ. ಏನು ನಮ್ಗ ಅಧಿಕಾರಿ ಅಂತಾರೆ. ಅದಕ್ಕೆ ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ತಿಳಿದಿಲ್ಲಪ್ಪ ಅಂತಿದ್ರು. ನಾವು ಮತ್ತು ಹನಿಕೆ ಹಾಕವ್ರ ಎಷ್ಟು ಹೇಳಿರು ಕೇಳಿರು ಮತ್ತು ಹೊರಗ ಹನಿಕೆ ಹಾಕವ್ರ. ಎಷ್ಟು ಹೇಳಿರ್ತೀವಿ ಇದಕ್ಕೆ ಹೊರಗಡೆಗೆ ಎತ್ತೈತಿ. ಅದಕ್ಕೆ ಏನಾದರೂ ನಿಂದ್ರು ಅಂತ ಯಾವ ಔಷಧ ಕೊಟ್ಟರು ನಿಲ್ಲು ಅದು ಹೊರಗಡೆಗೆ ಎತ್ತಿದ್ದು. ಹೊರಗಡೆಗೆ ಇಂದ್ರಿಯಗಳ ಮುಖಾಂತರ ನೋಡೋದೆಲ್ಲ, ಕಣ್ಣಿನ ಮುಖಾಂತರ, ಕಿವಿ ಮುಖಾಂತರ, ನಾಲಿಗೆ, ಚರ್ಮ ಇವೆಲ್ಲ ಹೊರಗಡೆಗಿನ ಎತ್ತೈತಿ ಇವಕ್ಕೆಲ್ಲ ಅಂತ. ಒಳಗಡೆಗೆ ಯಾರಿಗೆ ಎತ್ತೈತಿ ಹೇಳಿ? ಯಾವ ಔಷಧ ಕೊಟ್ಟರು ನಿಂದ್ರು ಅದು ಹೊರಗಡೆಗೆ ಎತ್ತಿದ್ದು. ತೆರಪಿಲ್ದಂಗೆ ಹೋಗ್ತೈತೆ ಹಂಗೆ. ಒಡಕ್ಕೆ ಚೆರಿಗೆ ಹರಕು ಮಚ್ಚಿ ತೆರಪಿಲ್ದ ಹೊರಗಡೆಗೆ ಹೋಗ್ತೈತೆ ಅಂತ ಒಡಪ ಹೇಳ್ತಾರ, ಹೌದಿಲ್ಲ? ಅಜ್ಜಾರು ಹೇಳಿದ್ರೆ ನಮಗಿದನ್ನ. ಹೆಂಡತಿ ಹೆಸರು ಗಂಡನ ಹೆಸರು ತೆರಪಿಲ್ದಂಗೆ ಹೊರಗಡೆಗೆ ಹೋಗ್ಕಳ ಹೊರ. ಮತ್ತೊಂದು ಕಡ್ಲಿ ಚಟ್ನಿ ಹಿಟ್ಟಿನ ಪಲ್ಯ ತಿಂದು ಹಿತ್ತಲು ತುಂಬ ಹೇತಾಡ್ತಿತ್ತಂತ. ಕಡ್ಲಿ ಚಟ್ನಿ ಇದು ಹಿಟ್ಟಿನ ಪಲ್ಯ ತಿಂದ ಅದು ಅಂದ್ರೆ ಹಂಗಾಗೈತೆ. ನಮ್ಮ ಬಾಳೆನ ಹಂಗಾಗೈತಿ. ಇದೆಲ್ಲ ಹೊರಗೆ ಓಡ್ತೈತೆ ಮತ್ತೆ ಅದು ಎಲ್ಲ ಮತ್ತು ಕೆಡಿಸ್ಬಿಡ್ತೈತಿ ಎಲ್ಲ ಸಮಾನ. ಅದ್ರಾಗ ಸುಖ ಆಯ್ತಂತ ಬ್ಯಾಸರಿಕೆನೂ ಹೊಂತೈತಿ. ಎದ್ರಾಗ ಹಣಿಕೆ ಹಾಕಿರೋ ಏನು ಕಣ್ಣಲ್ಲಿ ಏನು ಅನುಲಿನ ಹೊಂದಿಲ್ಲ, ದುಃಖನೂ ಹೊಂದಿಲ್ಲ, ಬ್ಯಾಸರಿಕೆನೂ ಹೊಂದಿದೆ. ನಿನಗೆ ಆರಾಮ್ ಬೇಕಾತಂದ್ರೆ ಅದ್ರಾಗ ಬಿಡು, ಹಿಂದೆ ಸರಿ. ಎಷ್ಟೆಷ್ಟು ಅದರಿಂದ ಹಿಂದೆ ಸೇರ್ತಿ ಇಂದ್ರಿಯ ಸಂಪರ್ಕ ಭೋಗದಿಂದ ಅಷ್ಟಷ್ಟು ನಿನಗೆ ಅದು ಅಂತರ್ಮುಖಿ ಆಗುವಂತ. ಅಂತಃಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತು ಅಧಿಗಚ್ಚತಿ ಅಂತ. ಅವ ಅಂತರ್ಮುಖಿ ಆದವ ಅದನ್ನು ಅನುಭವ ಮಾಡ್ಕೋತಾನ. ಯಾವ ಇನ್ನ ಬಹಿರ್ಮುಖರು ಅಂತೇಳಿ ಹಣಿಕೆ ಆಗ್ಬೇಕನ್ನವ ಅನುಲಿವಂತಾನವ. ಎಷ್ಟು ಹೇಳಿದ್ರು ಹೊಳಿವಲ್ದ್ರಿ ನಮಗಿದ. ಅದಕ್ಕೆ ಸತತ್ ಇದನ್ನು ಅಂತಹ ಸಂಘದಾಗಿದ್ದಾಗ ಮನಸ್ಸನ್ನು ಸರಿಸುವ ಪ್ರಯತ್ನ ಮಾಡ್ಬೇಕು. ಅದನ್ನು ಅಂತರ್ಮುಖಿ ಆದಾಗ ನಮ್ಗೆ ಅನುಭವ ಬರ್ತೈತಪ್ಪ ಅಂತ. ಒಮ್ಮೆ ಅದ ಒಳಗೆ ಹತ್ತಿ ಅಂದ್ರೆ ಅವಾಗ ಅವ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತೆ ತಗಿನ ಮನಸ್ಸು. ಏನು ಸರಿಗೇಳಕ್ಕೆ ಹೋಗೋದಿಲ್ಲ ತಗಿನ. ಎಲ್ಲಿ ಹೋಗಿದ್ದು ಸರಿಗೇಳಕ್ಕೆ ಅಂತಿರೋದಿಲ್ಲ. ಮನ್ಯಾಗ ಇರೋದು ಬಿಟ್ಟು ತಣ್ಣಗೆ ಸರಿಗಿಡಕ್ಕೆ ಹೋಗಿತ್ತಿಲ್ಲ. ಸರಿಗ್ಯಾಡು ಬಂತು ನೋಡಂತ ಚಾಳಿ ಸರಿಗ್ಯಾಡು ಚಾಳಿ. ಅದಕ್ಕೆ ಮನಸ್ಸನ್ನು ಕಾಯ್ಬೇಕು. ಮಂಗೇನಂತ ಮನಸ್ಸನ್ನು ಸರಿಗ್ಯಾಡು ಮನಸ್ಸು ಅನುಲಿ ಹೊಂದೈತಿ. ಸುಮ್ಮನೆ ಇರೋ ಮನಸ್ಸು ಸುಮ್ಮನೆ ಇದ್ದರೆ ನಿನ್ನಲ್ಲೇ ಐತೆ ಅನ್ನೋದು ಅನುಭವ ಬರ್ತೈತಿ. ಪುಣ್ಯದ ಜೋರಿದ್ರೆ ಬ್ರಹ್ಮನಿಷ್ಠರು ಬೇದ ಬಡದ ಬುದ್ಧಿ ಹೇಳ್ತಾರೆ. ಇಲ್ಲಾಂದ್ರೆ ಹೇಳಕ್ಕೆ ಹೋಗೋದಿಲ್ಲ ಅವ್ರು. ಯಾರಿಗೆ ಅವ್ರು ಸಿಟ್ಟಿಗೆ ಹೇಳ್ತಾರ, ಬೇಯ್ತಾರ, ಅವ್ರ ಅನುಗ್ರಹ ಆತಂತ ತಿಳ್ಕೋದು ಅವ್ರಿಗೆ. ಏನು ಯಾಕೆ ನಮ್ಮವ್ರು ಅಂತ ಹೇಳ್ಬೇಕಾಗೈತಿ ನಿಮ್ಗಂತಿದ್ರೆ ಅದು ನಮ್ಮವ್ರು ಅಂತ ಹೇಳಕ್ಕೆ ಬಂದೇನು? ಏನು ಬೇದ್ರಪ್ಪ ಅವ್ರು ನಮ್ಗೆ ಬರೋ ಸಹಿತ ಬಿಟ್ಬಿಡ್ತಾರೆ. ಹಿಂಗಾಗಿ ಹೌದಿಲ್ಲ? ನಮ್ಗೆ ಬೇಕಾದ ಬೈಲಿ ಅಲ್ಲೇ ಹೋಗ್ಲಿ, ಅವ್ರು ಇದ್ರಾಗ ಪ್ರಾಣ ಹೋಗ್ಲಿ, ಹಂಗೆ ಒಂದು ಗಟ್ಟಿ ಆಗ್ಬೇಕಲ್ಲ. ಅಲ್ಲೇ ಹೋಗ್ಲಿಪ್ಪ ನನ್ನ ಪ್ರಾಣ ಅವ್ರ ಕೈಯಾಗ. ನಾನು ಹಂಗೆ ಒಂದು ನಿಷ್ಠ ಬೇಕಂದ್ರೆ ಇದು ಎಲ್ಲ ಆಗ್ಬೇಕಲ್ಲ ನಮ್ಗೆ. ಏನು ಮಾಡಿದ್ರು ಕಲ್ಯಾಣನ ಇರ್ತೈತೆ ಅಲ್ಲಿ ಅವ್ರದ್ದು. ಯಾವ ರೀತಿಯಿಂದ ಅವ್ರು ವರ್ತನೆ ಮಾಡಿದ್ರು ಕಲ್ಯಾಣ ದೃಷ್ಟಿನ ಇರ್ತೈತಿ. ಮಹಾತ್ಮರು ಮಾಡಿದ್ದು ಅವು ಪರಿಶುದ್ಧವಾದದ್ದು ಇರ್ತಾವೆ. ನಮ್ಗೆ ಈ ವಿರುದ್ಧ ಅನ್ನಿಸ್ತಾವೆ ಅಷ್ಟೇ. ಯಾವ ಸಮಾಜ ಸ್ಥಿತಿಯನ್ನು ಹೊಂದಿ ಅವ ಮಾಡಿರ್ತಾನೆ, ಅವ ಏನು ಮಾಡಿರ್ತಾನೆ ಜಗತ್ತಿಗೆ ಅವ ಕಲ್ಯಾಣ ಪರಿಶುದ್ಧವಾದಂಥ ಅವನು ಕ್ರಿಯೆಗಳು ನಡೆದಿರ್ತಾವೆ. ಯಾರಿಗೂ ಕೆಡಕು ಅನ್ನೋದು ಆಗೋದಿಲ್ಲ. ಅವನಿಂದ ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಪ ಅಂತಿದ್ರು. ಎಲ್ಲರಿಗೂ ಕಲ್ಯಾಣನ ಆಗ್ಬೇಕು. ನೀನೇ ಪರಬ್ರಹ್ಮ ಸ್ವರೂಪ ನಿದ್ದೆ ಅನ್ನುವಂಥ ವಿಚಾರವನ್ನು ದಿನನಿತ್ಯ ಅನುಭವಗಳ ಮುಖಾಂತರ ಕೇಳಿ ತಿಳ್ಕೋದನ ಶ್ರವಣ. ಇದನ್ನು ಕೇಳಿದ ಮ್ಯಾಗ ಅಲ್ಲಿ ಹೊಕ್ಕೇನೆ ಇಲ್ಲಿ ಹೊಕ್ಕೇನೆ ಏನು ಮಾಡಿದಂಗೆ. ನಿನ್ನೊಳಗೆ ಇದ್ದದ್ದು ನೋಡ್ಕೋದ್ಬಿಟ್ಟು ಅದ್ರಾಗೈತಿ ಇದ್ರಾಗೈತಿ ನಿನ್ನೊಳಗೈತಿ.
ಸುಳ್ಳ ದಣಿತಿ ಕೆಲಸ ಇಲ್ಲ ಅನ್ಯದ್ರ ಹುಡುಕಿ ಎಲ್ಲಿ ಇಲ್ಲದ ಎಲ್ಲಿ ಐತಿ ಹಂಗಾರೆ ಸಿದ್ದನ ಹುಡುಕಿದ್ದೆ ಹಂಗಾರೆ ಸಿಗ್ತೈತೇನೆ ನಿನ್ನೊಳಗೈತೆ ನೋಡ್ಕೊಳಕ್ ತಯಾರಿಲ್ಲ ನೀನಾದ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನೀನಂದ್ರೆ ನೀ ಇದಂತ ನಾನಂತ ತಿಳ್ಕೊಂಡಿ ದೋಷ, ಮತ್ತು ನೀನಂದ್ರೆ ಇದಲ್ಲ, ಇದ ನಾನಂತ ಈ ದೇಹ ನೀನಲ್ಲ. ಇದನ್ನೆಲ್ಲ ಅಲ್ಲಗಳದ ನೋಡ್ಕೋ, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೋ. ಈ ದೃಶ್ಯ ಅಡಿಗದಾಗೂ ನೀನದಿ, ಅದು ನಿನ್ನೊಳಗೆ ಐತೆ, ನೀನ ಆ ಸುಖ ಸ್ವರೂಪದ ಐತಿ, ಅದು ಅನುಭವ ಬರ್ತೈತಿ. ಏನ್ ಕೇಳಿದ ಅರ್ಥವನ್ನು ಮನನ ಮಾಡೋ ಕಾಲಕ್ಕೆ ಯಾವ ನಮೂನಿ ವಿಘ್ನಗಳು ಬರ್ತಿರ್ತಾವ, ಆಯಾ ನಮೂನಿ ಯುಕ್ತಿಗಳನ್ನು ಹಾಕಿ ಆ ವಿಘ್ನಗಳನ್ನು ದೂರೀಕರಿಸೋದು ಮನನ. ಅಂಥ ಪ್ರಸಂಗಗಳಲ್ಲಿ ಮಹಾತ್ಮರು ಹೆಂಗೆ ಅವ್ರು ನಡ್ಕೊಂಡು ವರ್ತನ ಮಾಡಿದರು ಅಂತ ತಿಳಿದು ನಾವು ಅದ್ರಂಗೆ ತಿಳಿದು ಇರಾ ಕಲಿಬೇಕು ಅಂತ. ಏನು ವಿಘ್ನ ಬಂದೈತೆ ಅಂದ್ರೆ ಕೈ ಬಿಟ್ಟು ಬಿಡ್ತೇವೆ ನಾವು ಸಾಧನ. ಏನು ಬಿಡೋದಪ್ಪ, ನಮಗೆ ಇಲ್ಲಿ ಆಗುದಿಲ್ಲ ಅಂತ. ನೀವು ಬಾಳ್ಯಾಕೆ ವಿಘ್ನ ಬಂದ್ರೆ ಬಿಡ್ತೀಯ, ಹೋಗ್ಲಿ ಜನ ಪಾ ಅಂತ ಯಾಕ್ರಿ, ಇದ್ರಾಗ ಕಾಲಾಗ ಹೋಗ್ಲಿ ಅಂತಿ. ಒಂದು ಸಾಲ ಯಾಕ್ರಿ ತಗೊಳ್ಳೋ ಸಂಬಂಧ ಹೋಗ್ಲಿಪ್ಪ ಇದ್ರ ಜೀವನ ಅಂತಿ. ಬರೇ ಒಂದು ಸಾಲಿನ ಸಂಬಂಧ ಹೋದಲೇ ಹೊಡೆದಾಡಿ ಸತ್ತ ಅಲ್ಲೇ ದೇವ್ ಹಾಕೊಂಡು ಕುಂಡಿರ್ತೀವಿ. ಮತ್ತೆ ಹೋದ್ರೆ ಕಡಿಸ್ಕೊಂಡ ವಿಷಯ ವಸ್ತುಗಳಿಗೆ ಹಾಳು ಮಾಡ್ಕೊಂಡು ಈ ಜನ್ಮ, ಇದೊಂದು ಜನ್ಮಕರ ಇದಕ್ಕೂ ಲಾಭ ಮಾಡ್ಕೊಳಕ್ಕೆ ಅಲ್ಲಿ ಅಂತೆಲ್ಲ. ಬೇಕಾದ ವಿಘ್ನ ಬಂದರು ಕೈ ಬಿಡಬಾರ್ದು ಸಾಧನೆಯನ್ನಂತ. ಏನು ಅವೆಲ್ಲ ನಮ್ಮ ಸಾಧನೆಯನ್ನು ನಿಷ್ಠೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಿರ್ತೀವಿ ಅಂತ. ಅದರೊಳಗೆ ನಾವು ಧೈರ್ಯ ತಾಳ್ಬೇಕು ಅಂತ. ಧೈರ್ಯಂ ಅವಲಂಬಿ ಅಧ್ಯಾಸಂ ಅಪನಯಂ ಕುರುಹು ಅಂತ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಯಾಕೆ ಹೇಳಿದ್ರು? ಎಲ್ಲದಕ್ಕೂ ಧೈರ್ಯನ ಸಾಧನ. ಈ ವಿಚಾರ ಫಲ ಇತ್ತಂದ್ರೆ ನಿನಗೆ ಅದು ಧೈರ್ಯ ತರ್ತದೆ, ಬರ್ತೈತಿ. ಇಲ್ಲ ಅಂದ್ರೆ ಕೇಳಿದ ಶ್ರವಣದ ಬಲ ಇತ್ತಂದ್ರೆ ಧೈರ್ಯ ಬರ್ತೈತಿ ನಿನಗೆ. ಏನು ಇದು ನಾನು ಅಂತ ಅನ್ಲಿಕ್ಕೆ ಹೋದ್ರೆ ಅದು ಯಾವುದೂ ನೀನಲ್ಲ. ಯಾಕಂದ್ರೆ ಅವು ನಿನ್ನಿಂದ ಅರಿವಿಸ್ಕೊಳ್ತಾವು, ದೃಶ್ಯದವು. ಯಾವುದನ್ನು ಎದುರಿಟ್ಟು ನೀ ತಿಳಿತಿ ಅದು ನೀ ಹೆಂಗಕ್ಕಿ. ನಿನಗೆ ಅನ್ಯವಾದದ್ದು ನಿನಗೆ ತಿಳಿಲಿಕ್ಕೆ ಬರ್ತೈತಿ, ನಿನ್ನನ್ನು ನೀ ತಿಳಿಲಿಕ್ಕೆ ಬರ್ತೈತಿ. ನಾವು ನಿನ್ನನ್ನು ನೀ ತಿಳಿಲಿಕ್ಕೆ ನಿನಗೆ ವಿಷಯ ಆಗಲಾರಿ. ವಿಷಯ ಅಂದ್ರೆ ಅದು ಅರಿವಿಸ್ಕೊಳ್ಳೋದು, ಹೌದಿಲ್ಲ? ನೀನು ವಿಷಯ ತಿಳಿಯವು, ನೀನು ಅರಿವು, ನೀನು ಅದು ಅರಿವಿಸ್ಕೊಳ್ತತಿ. ಅದಕ್ಕೆ ಅನ್ಯವಾಗಿ ಐತದ. ಏನು ನಿನ್ನಿಂದ ಅರಿವಿಸ್ಕೊಳ್ಳೋ ಏನದಾವಲ್ಲ ಅವು ವಿಷಯ ವಸ್ತುಗಳು, ಅವಾಗೇನು ಸಬ್ಜೆಕ್ಟ್ ಅಂತೀರಿ, ನೀ ಆಬ್ಜೆಕ್ಟ್. ತಿಳಿಯವು ನೀನು, ಹೌದಿಲ್ಲ? ತಿಳಿಸ್ಕೊಳ್ಳೋ ವಸ್ತು ಅವು ನಿನಗೆ ಅನ್ಯವಾಗಿದ್ದಾವೆ. ಅವು ನೀ ಹೆಂಗೆ ಕೇಳು, ಅವು ಒಮ್ಮಿದ್ದು ಒಮ್ಮೆ ಇಲ್ದಂಗೆ ಅವು ನಿನ್ನಿಂದ ಅರಿವಿಸ್ಕೊಳ್ಳೋ ವಸ್ತುಗಳು. ಆದ್ರೆ ನೀ ಯಾವಾಗಲೂ ಇರೋವಲ್ಲ. ನಿನಗೆ ಅಭಾವ ಇಲ್ಲ. ಅವೆಲ್ಲ ಅಭಾವಕ್ಕೆ ತೋರ್ತಾವ, ಅಡಗ್ತಾವು. ವಸ್ತುಗಳೆಲ್ಲ ತೋರಿದು ಅಡಗಿದವು, ಬಂತು ಹೊಕ್ಕವು, ಆಗಂತುಕವು. ನೀನು ಅವು ಬಂದಾಗೂ ಅವು ಹೋದಾಗೂ ಯಾವಾಗಲೂ ಇರೋ, ಅವನು ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೆ ಯಾವಾಗಲೂ ಇದ್ದಂಥ ಇರುವು ನೀನು, ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ತಿಳ್ಕೊ. ಇದೇ ಅಭ್ಯಾಸ ನಡಿಬೇಕು. ಸತತ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಅದು ಗಟ್ಟಿ. ಇದೇ ಅಭ್ಯಾಸದಾಗ ಕಾಲು ಕಳಿಬೇಕು ನಾವು. ಹೆಚ್ಚು ವೇಳೆಯನ್ನು, ಆವಿಷ್ಯದ ವೇಳೆಯನ್ನು ಇದರೊಳಗೆ ಕಳೆದು ಇದು ಜನ್ಮ ಸಾರ್ಥಕ. ಏನು ನಾವು ಮರ್ತು ಬಿಡ್ತೇವೆ, ನಮ್ಮನ್ನು ನಾವು ಮರ್ತ, ಅಯ್ಯೋ ನಾನು ಸಾಯ್ತೇನೆ ಅಪ್ಪ, ಎಂದು ಸಾಯವಲ್ವ, ಯಾವಾಗಲೂ ಇರಾವ್ ನೀನು. ಇದಕ್ಕೆ ಗಟ್ಟಿ ಆಗ್ಬೇಕು ನೋಡಿ. ಶರೀರ ಜೀವಂತ ಇದ್ದಾಗ ಇದನ್ನು ಗಟ್ಟಿ ಮಾಡಿಕೊಂಡ್ರೆ ನಿನ್ನ ಚಿಂತೆ ಕಡಿತೈತಿ. ಅಯ್ಯೋ ಯಪ್ಪ ನಾನು ಹೋಗ್ತೀನಿ, ಇಷ್ಟು ಗೆಳೆತನ ಮಾಡಿಬಿಟ್ಟಿದ್ದೀನಿ. ತೋರಿಡುವ ವಸ್ತುಗಳು ಅನಾತ್ಮ ಸಂಬಂಧ ಹಚ್ಕೊಂಡು ಕುಂತೀನಿ. ಇದು ನೀ ಅನಾತ್ಮದಿಂದ ಅರಿವಿಸ್ಕೊಳ್ಳೋವೆಲ್ಲ ಅನಾತ್ಮದವು. ಅದಕ್ಕೆ ವಿವರಣೆ ವಿಚಾರ ಯಾವಾಗಲೂ ಜಾಗೃತಿ. ಆತ್ಮ ಮತ್ತು ಅನಾತ್ಮಗಳ ವಿವರಣೆ ನಡಿಬೇಕಾಗಿ ನಮ್ಗೆ. ಅದರ ಸಂಬಂಧ ಐತಿದಲ್ಲ. ನೀನು ಯಾರು, ನೀನು ಅಲ್ಲದ್ದು ಯಾವುದು ಅಂತ. ನನ್ನಿಂದ ಯಾವುದು ಅರಿವಿಸ್ಕೊಳ್ತೈತಿ ಅದು ಯಾವುದು ನಾನಲ್ಲ, ಅರಿವು ನಾನು. ಅದನ್ನು ನಂಬು. ಮಹಾತ್ಮರು ಇದನ್ನು ನೆನಪಿಗೆ ತಂದು ಕೊಟ್ಟಾರ. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ ಅಂತ. ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗ ಮುಕ್ತಿ ಅಂತ. ನನ್ನಿಂದ ಅರಿವಿಸ್ಕೊಳ್ಳೋ ಯಾವ ಅವು ತೂರು ಎಡಗ್ತಾವ. ಏನು ಅರಿವಿಸ್ಕೊಳ್ಳೋ ವಸ್ತು ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಬೇಕು.
ಏನು ಜಗತ್ತೆಲ್ಲ ನಿನ್ನಿಂದ ಹರಿಸ್ಕೋತಿದೆ, ವಿಕಾರ ಹೊಂದ ನಾಶ ಆಗಿ ಹೋಗುದು ಜಗತ್ತೆಲ್ಲ. ಅದು ಸ್ವರೂಪ ಅಲ್ಲ. ಏನು ಅದಕ್ಕೆ ಅದ್ರ ಬಗ್ಗೆ ಆಸಕ್ತಿ ತೆಗೆದು ನೆಮ್ಮದಿ ಬೇಕಾಗಿತ್ತಂದ್ರೆ ಹಿಂಗೆ ಸರಿಯಾದ ತಿಳುವಳಿಕೆ ಮಾಡ್ಕೋ. ನೀ ತಪ್ಪು ತಿಳುವಳಿಕೆ ಒಳಗೆ ಇವ ನಾನು ನನ್ನದು ಇವ ಸ್ವರೂಪ ಅಂತ ತಿಳ್ಕೊಂಡು ಬಳಲಿಕ್ಕೆ ತಪ್ಪಬೇಕಾತಂದ್ರೆ ಸರಿಯಾದ ಯಥಾರ್ಥ ಜ್ಞಾನ ಮಾಡ್ಕೋ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೋ. ಇದನ್ನು ಏನು ನಾವು ಯಾಕೆ ದುಃಖ ಪಡ್ಲಿಕ್ಕತ್ತೇವೋ ಈ ತಪ್ಪು ತಿಳುವಳಿಕೆಯಿಂದ. ಸರಿಯಾದ ತಿಳುವಳಿಕೆ ಇಲ್ಲದಕ್ಕೆ ನಿರಂತರ ದುಃಖ ಹೊಂದಾಗುತ್ತೆ. ಈಗ ಕಳ್ಕೊಳಿಕ್ಕೆ ಬರ್ತದೆ. ಸರಿಯಾದ ತಿಳುವಳಿಕೆ ಮಾಡ್ಕೊಳಿಕ್ಕೆ ಅವಕಾಶ ಐತಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮಾಡ್ಕೋರಿ ಇದನ್ನು. ಏನು ತಪ್ಪು ತಿಳುವಳಿಕೆಯಿಂದ ಆದಂಥ ದುಃಖ ಬಂಧನ ಸರಿಯಾದ ತಿಳುವಳಿಕೆ ಮಾಡ್ಕೊಂಡ್ರೆ ಇಲ್ಲ ಇಲ್ಲ ಅನ್ನೋದು ಹೊಳಿದೈತಿ ನಿನಗೆ. ಅದನ್ನು ಯಾರು ಮಾಡ್ಕೊಂಡಿರ್ತಾರೆ ಅವ್ರ ಸಂಘ ಮಾಡು. ಅವ್ರ ಸಂಪರ್ಕದಿಂದ ನಿನಗೂ ಗೊತ್ತಾಕತಿ, ಈ ಜ್ಞಾನ ನಿನ್ನಲ್ಲಿ ಜಾಗೃತ ಆಕತಿ. ಅದನ್ನು ಮಾಡಾಕ್ತಾ ಇರಲಿಲ್ಲ ನಾವು. ಬರೀ ಅಂಥವ್ರ ಸಂಘ, ತಪ್ಪು ತಿಳುವಳಿಕೆ ಅವರ ಸಂಘ, ಜಡ ಬುದ್ಧಿ ಜಡ ಸಂಘ ಅಂದ್ರೆ ಅವ್ರು ತಪ್ಪು ತಿಳುವಳಿಕೆ ಒಳಗೆ ಅದಾರ. ಅವರು ಅದನ್ನು ಬಿಡಂತ ಯಾಕೆ ಹೇಳಿದ? ಅಂಥವ್ರ ಸಂಘದಾಗ ಕಾಲು ಕಳಿಬೇಡ. ಮಾಡಿ ಮಾಡಿ ನೀನು ಅದ್ರಂಗನ ಹಾಕೊಂಡು ಅಂಥವ್ರ ಸಂಘದಿಂದ ನಿನಗೂ ಅದ ಹಂಗಾಕೈತಿ. ಏನು ಯಾರು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಿರ್ತಾರೆ ಅವರ ಸಂಘವನ್ನು ಮಾಡಬೇಕು. ನಾ ಇತ್ತಡಿ ಟೈಮ್ ನಿದ್ಯಾಗ ಹೆಂಗೆ ಎಲ್ಲದರ ಸಂಬಂಧ ತಪ್ಪಿಸ್ಕೊಂಡಿರ್ತೀವಿ ನೋಡು. ಹೆಂಗಿದ್ದೆ ಅಲ್ಲಿ ಏನೂ ಆಗದ ಹೆಂಗಿದ್ದೆ ನೋಡಿಲ್ಲ. ನೀನಾಗಿದ್ದಿಲ್ಲ. ಏನು ಶರೀರ ನೀನಾಗಿದ್ದು ನಿದ್ದೆತ್ತಿದಾಗ ಹಾಂ ನೀನಾಗಿದ್ದೆ ಅಂತ ಆರಾಮಿದ್ದಿಲ್ಲ. ನಿದ್ದೆತ್ತಾಗ ಆರಾಮಿತ್ರಿ ಅಂತ ಅಲ್ಲಿ ಏನೂ ಆಗದಂಗೆ ಇದ್ದಿ. ಅದಕ್ಕೆ ಈಗ ಎಚ್ಚರಿಕೆ ಒಳಗೆ ಏನಾರು ಹಾಕೊಂಡು ಕುಂತಿ, ಆರಾಮ್ ಕಳ್ಕೊಂಡು ಕುಂತಿ. ಆರಾಮಿರ್ಬೇಕಾತಂದ್ರೆ ನಿದ್ಯಾಗ ಹೆಂಗೆ ಏನೂ ಆಗದಂಗೆ ಇದ್ದು ನೋಡು, ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿಗೆ ತಂದ್ಕೊಂಡು ಇರುವ ಅಭ್ಯಾಸ ನೀವು ಮಾಡಿ. ಅಲ್ಲಿ ದೇಹನ ಯಾವುದೂ ಆಗಿಲ್ಲ. ಅಲ್ಲಿ ಸೌಕಾರ ಆಗಿದ್ವು, ಏನು ಬಡವಾಗಿದ್ದು, ಏನು ಹೆಣ್ಣಾಗಿದ್ದು, ಏನು ಗಂಡಾಗಿದ್ದು, ಏನು ಮುದುಕಾಗಿದ್ದು, ಏನು ಹರಿದವಾಗಿದ್ದು, ಯಾವುದು ಏನೂ ಆಗಿದ್ದಿಲ್ಲ. ಆಗುವುದೆಲ್ಲ ಎಚ್ಚರಿಕೆ ಒಳಗೆ ಕನಸಿನೊಳಗೆ ನೀವು ಅಲ್ಲಿ ಆಗುವಿಕೆ ಅನ್ನೋದು ಎಲ್ಲ ಎಚ್ಚರಿಕೆ ಕನಸಿನಾಗ. ಆ ನಿದ್ದೆ ಎತ್ತಿದಾಗ ಏನೂ ಆಗೇ ಇಲ್ಲ. ಏನೂ ಆಗಲೇ ಇದ್ದಾಗ ನೀ ಆರಾಮನೈತಿ. ನೀ ಆರಾಮ ಇದ್ದಕ್ಕಿದ್ದಂಗೆ ಮತ್ತೆ ಏನಾರ ಆಗಿ ಮತ್ತೆ ಏನಾಗವ ನೀನು ಎಚ್ಚರಿಕೆ ಒಳಗೆ ಏನಾರ ಆಗ್ಬೇಕಂತ ಸುಳ್ಳ. ಅದಾಗಬೇಕು, ನಾ ಇದಾಗಬೇಕು ಅಂದು ನೀ ಏನೂ ಆಗೋದು ಬೇಕಾಗಿಲ್ಲ. ರೆಡಿ ಸಿದ್ಧವಾದ ಆರಾಮ ಅದೀನಿ. ಮತ್ತೇನಾಗವ ನೀನು? ಮತ್ತೆ ಆರಾಮ್ ಕಳ್ಕೊಳಕ ಏನಾರ ಆಗೋದು ನೀನು. ಈಗೇನು ಹಾಕೊಂಡು ಕುಂತಿಯಲ್ಲ, ಈಗ ಹೆಣದ ರಾಶಿ ಹಾಕೊಂಡು ಕುಂತಿಯಲ್ಲ, ಹೇಸಿಗೆ ರಾಶಿ, ಆರಾಮದೇನು? ಹಂಗಾರ ಏನಾರ ಆಗಿ ಆರಾಮ ಇರ್ಬೇಕಂತಿ. ಇನ್ನು ಮತ್ತೇನೇನು ಆಗ್ಬೇಕಂತಿ? ನಿನ್ನ ಬಗ್ಗೆ ವಿಚಾರ ಮಾಡಿ ನೋಡ್ಕೊ. ನಿನಗೇನೂ ಆಗಿಲ್ಲ ಅನ್ನೋದು ಹೊಳಿದೈತಿ. ಏನಾರ ಆಗೋದು ನೀನಲ್ಲ, ಅದನ್ನು ತಿಳಿಯವ ನೀನು. ನೀ ಬೇರೆನ ಇದಿ. ಈ ಅನುಭವ ಅಭ್ಯಾಸದ ಮುಖಾಂತರ ನಿರಂತರ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಬರ್ತೈತಿ ನಮಗಿದು. ಅದನ್ನು ನಾವು ಮಾಡ್ಬೇಕಾಗೈತಿ. ಏನು ಈ ಅನುಭವದ ಸವಿ ಹತ್ತಿ ಅಂದರೆ ಬಿಡುವುದನ್ನ ಇಲ್ಲಿ ನೀವು. ಸವಿ ಹತ್ತಿದ ಹಾರುವ ವಾಳ್ನುಂಗಿದಂತ. ಏನು ದರ್ಶನ ಅಂದ್ರೆ ಅದಕ್ಕೆ ಅಂತಾರೆ, ನಿಮ್ಮ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡ್ಕೋದು, ತಿಳಿಯುವುದು. ಅದು ಅವರಿಗೆ ದಾರ್ಶನಿಕರು ಅಂದ. ಏನು ಯಾವುದೇ ವಸ್ತು ತಿಳಿಬೇಕಾದ್ರೆ ವೃತ್ತಿ ತದಾಕಾರ ಆದಾಗ ಆ ವಸ್ತುವಿನ ಜ್ಞಾನ ನಮಗಾಕೈತಿ. ಗುರುಗಳ ದರ್ಶನಕ್ಕೆ ಹೋಗಿದ್ದೀವಿ ಅಂದ್ರೆ ಗುರುಗಳ ದರ್ಶನಕ್ಕೆ ಹೋಗಿದ್ವಿ ಅಂದ್ರೆ ನಾವು ಏನು ಶರೀರ ದರ್ಶನ ಮಾಡಿದ್ವಿ. ಹೆಣದ ದರ್ಶನಕ್ಕೆ ಹೋಗಿದ್ದೇನೆ. ಗುರು ಅಂದ್ರೆ ಅರು ಹಾಗ್ರಿ. ಯಾರು ನೋಡಿರಿ ನಮ್ಮನ್ನು? ಯಾರು ನೋಡಿರಿ? ನಂಬದ್ ನಿಮಗೆ ಯಾರಿಗೆ ಗೊತ್ತೈತಿ ಹೇಳಿ? ನಮ್ಮನ್ನು ನೋಡಕ್ಕೆ ನಮಗೆ ಗೊತ್ತಾಗ್ಬೇಕಲ್ಲ ನಾವು ಯಾರನ್ನು. ನಾವು ಅಲ್ಲದನ್ನು ನೋಡ್ತೀರಿ, ಹೌದಿಲ್ಲ? ಈ ಶರೀರ ನಾನು ತಿಳ್ಕೊಂಡವ ಅವ ನನ್ನ ಪ್ರಿಯ ಭಕ್ತ ಅಲ್ಲ. ಅವ ನನ್ನನ್ನು ತಿಳ್ಕೊಂಡ ಅವ ನಿಜವಾದ ಭಕ್ತವ. ನಾನಂತ ಈ ಫೋಟೋ ಹಿಡ್ಕೊಂಡು ಕುಂತ ಅದನ್ನು ನೋಡ್ಕೊಂತ ಕುಂತ ಅದು ನಾನಲ್ಲ. ನಾನು ಅಲ್ಲದನ್ನು ನಾವು ಅವ್ಯಾಂಗ ನಂಕ ಭಕ್ತಲ್ಲ. ಏನು ನಿಜವಾದ ಭಕ್ತ ಅಂದ್ರೆ ನನ್ನ ಕಡೆ ಎಲ್ಲ ಕೊಡು. ತಾ ಯಾರದೇನು ಗೊತ್ತಾರ, ನೀವು ಯಾರದೇನು ನಿಮಗೆ ಗೊತ್ತಾರ, ನಾ ಯಾರದೇನು ನಿಮಗೆ ತಿಳಿತೈತಿ. ಮೊದಲರಿಯುವುದು ಅಂತ ಯಾಕೆ ಹೇಳ್ಯಾರ ಅವರು? ನೀ ತಿಳ್ಕೊಂಡೆ ಅಂದ್ರೆ ಎಲ್ಲದವನ್ನ ತಿಳ್ದಂಗೆ ಆಕೈತಿ. ಅದನ್ನು ಬಿಟ್ಟು
ಅನ್ಯದ್ರ ತಿಳುವಳಿಕೆ ಮಾಡ್ಕೊಳಕ್ಕೆ ಕೊಟ್ಟು ಅನ್ಯದ್ರ ತಿಳುವಳಿಕೆ ಮಾಡ್ಕೊಂಡ ದಡ್ಡ ಆದೀನಿ. ನಿನ್ನ ತಿಳುವಳಿಕೆ ಮಾಡ್ಕೋದು ಬಿಟ್ಟು ನೀನೆಲ್ಲ ತೋರಿಕೆ ವಸ್ತುಗಳ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಸುಧಾ ನಿನಗೆ ನೆಮ್ಮದಿ ಇಲ್ಲ. ಯಾಕೆ ಅವು ಕೆಟ್ಟು ಹೋಗುವಂಥವು ಅದಾವು. ಆದ್ರೆ ಕೆಡಲಾರ್ದಂಥ ವಸ್ತು ನೀನದಿ, ಅದಕ್ಕೆ ನಿನ್ನನ್ನು ನೀ ಅದಿ ಅಂತ ವೇದಗಳು ಉಪನಿಷತ್ತುಗಳು ಅದನ್ನು ಲಕ್ಷಿಸನ ಬೋಧ ಮಾಡ್ತಾರೆ. ನಿನ್ನ ನಿಜಾನುಸರಣದಿಂದ ಮುನ್ನಿಪುದು ವೇದ ದೈವ ಗುರು ಎಚ್ಚರಿಕೆ ಕೊಡ್ತಾವು. ಅಂಥ ಕೆಡಲಾರ್ದಂಥ ವಸ್ತು ಅದಿ ಅನ್ನೋದು ನೋಡ್ಕೋರು ಅಂತ. ಅದರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗೈತಿ. ಆ ಲಕ್ಷ ತಪ್ಪಿ ಅಂದ್ರೆ ತೀರ್ದು ನೋಡೋದು ಏನು ಹೋಗಿಬಿಡ್ತೈತಿ. ಎಲ್ಲ ಅಜ್ಞಾನದೊಳಗೆ ಬಿದ್ದು ಬಿಡ್ತೇವೆ ನಾವು. ಅದಕ್ಕೆ ಯಾವಾಗಲೂ ಎಡೆಬಿಡದೆ ಅದರ ಕಡೆ ಎಲ್ಲ ಕೊಟ್ಟು ಅದರ ಅನುಭವ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು. ಮನುಷ್ಯನ ಜನ್ಮ ಇರೋದ್ರೊಳಗಾಗಿ ಕೆಲಸ ಮಾಡ್ಬೇಕು. ತಪ್ಪಿ ಅಂದ್ರೆ ನಿನಗೆ ಹಾನಿ ನೋಡ್ರಿ. ಅದಕ್ಕೆ ಲಾಭ ಮಾಡ್ಕೋರಿಪ್ಪ ಇದನ್ನ ಅಂತ. ಎಷ್ಟು ಅನುಭವ ಬರುವಂಗೆ ಅವ್ರು ಹೇಳಿದ್ರು ಅದ್ರ ಕಡೆ ಲಕ್ಷ ಇಲ್ಲ. ಮತ್ತು ಮೊದಲಿನ ಚಾಡಿ ವಾಸನ ಎಳ್ಕೊಂಡು ಹೋಕ್ಕವ. ಮತ್ತು ವಿಷಯಗಳ ನೆನಪಿನಾಗ ಕಾಲ ಕಳೆದೆ ಜೀವನ ಎಲ್ಲ ಹಾಳು ಮಾಡ್ಕೊಂತೀಯಲ್ಲ. ಚೆಂದಾಗಿ ಇದನ್ನು ತಿಳ್ಕೊಂಡು ಅದನ್ನು ಮನನ ಮಾಡಿ ಗಟ್ಟಿ ಮಾಡ್ಕೊಂಡು ಅದ ಭಾವದೊಳಗೆ ಉಳ್ಕೊ. ಅಂದ್ರೆ ನೀ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಇಲ್ಲ ಅಂದ್ರೆ ಮತ್ತು ಇದನ್ನು ನೋಡಿ ಬೆನ್ನು ಹತ್ತಿ ಅಂದ್ರೆ ಇಂದ್ರಿಯಗಳು ಹೊರಮುಖ ಆತ ಅಂದ್ರೆ ತೀರ್ತು ನೋಡ್ರಿ. ಇದು ನಿನಗೆ ಅನುಭವಕ್ಕೆ ಬರೋದೂ ಇಲ್ಲ. ಹೊರಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರೋದೂ ಇಲ್ಲ. ನಾವು ಹೊರಗನ ಮಾಡಕೊಂತೇವೆ ಭಕ್ತಿ ಎಲ್ಲ ಹೊರಗನ ಪೂಜಿಸಿ ಹೊರಗಾಗಿ ಹೋದರಲ್ಲ ಅಂತ. ಹೌದಿಲ್ಲ? ತನ್ನ ಇರುವನ್ನು ತಿಳ್ಕೊಳ್ಳಿಲ್ಲ, ಹೊರಗಿನ ನೋಡಕ್ಕೆ ಹೋಗ್ಯವ ನಾವು. ಒಳಗಿನ ಆಂತರಿಕ ಎದುರಿನ ಅನುಸಂಧಾನ ಮಾಡೋಕನ್ನ ಭಕ್ತಿ ಅಂದಾರ. ಅದ ಇದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದ್ರ ಕಡೆ ಎಲ್ಲ ಕೊಟ್ಟು ಅದರ ನೆನವನ್ಯಾಗಿ ಇರುವುದಕ್ಕೆ ಭಕ್ತಿ ಅಂದ್ರೆ. ಅದಕ್ಕೆ ಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧೇಯತೆ ಅಂತ ಶಂಕರಾಚಾರ್ಯ ಸ್ಪಷ್ಟ ಹೇಳ್ಯಾರ ಅವರು. ಏನ್ ಹೊರಗಿನ ವಸ್ತುಗಳ ಅನುಸಂಧಾನ ನಾಮರೂಪಗಳ ಅನುಸಂಧಾನಕ್ಕೆ ಭಕ್ತಿ ಅನ್ನೋದಿಲ್ಲ. ನೀ ಫೋಟೋ ಇಟ್ಕೊಂಡು ಕೈ ಮುಗಿದ್ನೆ, ಗೊಂಬಿ ಇಟ್ಕೊಂಡು ಕುಂತ್ನೆ, ಹೊರಗಿನಾರ ಸಾಮಾನು ಇಟ್ಕೊಂಡು ಗಂಟಿ ಬಾರ್ಸಿದ್ನೆ, ಧೂಪ ದೀಪ ಹಾಕಿ, ಇದು ಭಕ್ತಿನ ಅಲ್ಲ. ಏನ್ ಇದನ್ನು ಹೇಳಿರುವ ಒಮ್ಮೆಗೆ ತಿಳಿದನೇ ಇಲ್ಲ. ಹೌದಿಲ್ಲ? ಏನಪ್ಪ ಒಂದು ಊರದೊಂದು ಹುಡ್ಕೊಂಡೊಂದು ಇದೀನಿ ಇಲ್ಲಿಂದ ಬಂದ್ವಿ ಅಂತ. ಹೌದಿಲ್ಲ? ನಿಜವಾದದ್ದನ್ನು ಯಾರದಾರ ಮಹಾತ್ಮರು ಹೇಳಿದ ಕಡೆ ಲಕ್ಷ್ಯ. ಅದಕ್ಕೆ ನಮ್ಮಂಗ ಆಗಿ ಅವರು ಅದನ್ನು ಮೊದಲೇಕ ಅವಕ್ಕೆ ಹೇಳಿ ತಿಳಿದಿಲ್ಲ ಅಂಥೇಳಿ ಮೊದಲೇಕ ಪೂಜೆ ಹಿಡ್ಕೊಳ್ಬಿಡೋದು ಸುಮ್ಮನೆ ಅನ್ಕೊಂತ ಬಂದು ಹಿಂದಾಗಿ ಜಾರ್ಸಕತ್ತಿರತ್ತು. ಅಲ್ಲಪ್ಪ ಇದು ಬಿಡೋದನ್ನ ಅಂತ ನಾವು ಕಲ್ಪಿಸ್ಕೊಂಡದ್ದು ಅವು. ಹೌದಿಲ್ಲ? ಅವು ಇದಕ್ಕಿದ್ದಂಗೆ ಇರೋದಿಲ್ಲ. ನಾಮರೂಪಗಳು ಯಾವುವು ಇದಕ್ಕಿದ್ದಂಗೆ ಇರೋದಿಲ್ಲ. ಅವು ಸುಖರೂಪ ಅಲ್ಲ. ಅದನ್ನು ನೆನಪು ಮಾಡೋದು ಬಿಡೋದು. ನಾಮರೂಪಗಳ ಭಾವ ಏನು ಜಗತ್ತನ ಇದು ನಾಮರೂಪಗಳಿಂದ ಕೂಡಿದ್ದದು. ನಾಮರೂಪ ತೆಗೆದ್ರೆ ಜಗತ್ತನ ಇಲ್ಲ. ಜಗತ್ತಿಲ್ಲ, ನೀ ಏನು ಇಲ್ದಂಗೆ ಆಗುದಿಲ್ಲಲ್ಲ. ನೀ ಅದನ್ನು ಅವಲಂಬಿಸ್ಕೊಂಡಿಲ್ಲ. ನಾಮರೂಪಗಳನ್ನು ಅವಲಂಬಿಸ್ಕೊಂಡ ನೀನಿಲ್ಲ. ಅವಿಲ್ಲೇ ನಿನಗೆರಾಕ್ ಬರ್ತೈತಿ. ನಾಮರೂಪ ಅಡಿಗೆಗಳೇ ನಾನವಾದ್ನವಪ್ಪ ಅಂತೀನಿ. ಕೆಟ್ಟು ಹೋಗುವವೆಲ್ಲ ನಾಮರೂಪಗಳು. ಕಲ್ಪಿತ ನಾಮ ಕಲ್ಪಿತ ರೂಪ. ನಿನ್ನ ಇರು ಏನೈತೆ ಅದನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಅಕಲ್ಪಿತವಾದದ್ದು ಅದ. ಅದಕ್ಕೆ ಅದ್ರ ಕಡೆ ಎಲ್ಲ ಅದ ಭಾವದೊಳಗೆ ಉಳ್ಕೊಳ್ಳೋ ಪ್ರಯತ್ನವನ್ನು ನಿರಂತರ ನಾವು ಮಾಡ್ಬೇಕು. ಅದ ಅಭ್ಯಾಸ ಸತತ ನಡೆದು ಗಟ್ಟಿ ಆಗತ್ತೆ. ಅದು ಜನ್ಮಗಳು ಕಳೆದು ಹೋಗ್ಬೋದು ಅಂದರೆ ಇದನ್ನು ಗಟ್ಟಿ ಮಾಡ್ಕೋಬೇಕು. ಅನೇಕ ಮನುಷ್ಯ ಜನ್ಮಗಳು ಬಹುನಾಂ ಜನ್ಮನಾಂ ಅಂತೆ ಮಾಮೇತಿ ಪರಂತಪಃ ಅಂತ ಪೂರ್ಣ ಅದು ಗಟ್ಟಿ ಆಗೋಕಾರ ಅವಧಿ ದೀರ್ಘಾವಧಿ ಬೇಕು. ಇದಕ್ಕೆ ಕೇಳಿದಾಕ್ಷಣ ಆಗೋ ಕೆಲಸ ಅಲ್ಲಿದೆ. ಸಟಕ್ಕಿಡ ಮಾಡ್ಕೋತೇನೆ ಅಂದ್ರೆ ಆಗೋದಿಲ್ಲ. ಇದಕ್ಕೆ ಅವಧಿ ಬೇಕು. ಅದಕ್ಕೆ ಅದನ್ನು ಮಾಡ್ಕೋಬೇಕು ನಾವು. ಸತತ ಇದ ಅಭ್ಯಾಸದ ಒಳಗೆ ಆಂತರಿಕವಾಗಿ ಗಟ್ಟಿ ಮಾಡ್ಕೊಂಡು ಅದನ್ನು ಅನುಭವಿಸ್ಕೊಂಡು ಉಳ್ಕೋ ಕೆಲಸ. ನೀವು ಹೊರಗೆ ಏನು ಮಾಡೋ ಕೆಲಸ ಇಲ್ಲ. ನೀವು ಒಳ್ಳೆ ವ್ಯರ್ಥ ವೇಳೆ ಕಳಿದೀನಿ. ಅವ್ರು ಅದನ್ನು ಮಾಡ್ಯಾರ ಇದನ್ನು ಮಾಡ್ಯಾರ ಏನು ಮಾಡೋ ಕೆಲಸ ಇಲ್ಲ. ಏನು ಶರೀರ ಚರಿತಾರ್ಥಕ್ಕೆ ಏಟು ಬೇಕು ಅದಕ್ಕೆ ಆ ಅನ್ನ ಹಾಕಿ ಬದುಕೋದಕ್ಕಾಗಿ. ಇದು ಆರೋಗ್ಯ ಇಟ್ಕೊಂಡಾಗ ಇದನ್ನು ಸಾಧಿಸಕ್ಕೆ ಬರ್ತೈತಿ. ಶರೀರ ಕೆಟ್ಟ ಅಂದ್ರೆ ಮಾಡ್ಕೊಳಕ್ಕಾಗೋದಿಲ್ಲ. ಬದುಕೋದಕ್ಕಾಗಿ ತಿನ್ನೋದಕ್ಕಾಗಿ ಬದುಕಬೇಡ. ಎದಕ್ಕೆ ಬದುಕಬೇಕಾಗೈತಿ ಅಂದ್ರೆ ನಿನ್ನ ನಿಜ ಸ್ವರೂಪದ ತಿಳುವಳಿಕೆ ಮಾಡ್ಕೊಳ್ಳೋ ಸಂಬಂಧ ನಾವು ಬದುಕಬೇಕಾಗೈತಿ. ಬದುಕಿದ್ದಕ್ಕೂ ಲಾಭ ಇದು. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ. ಇಲ್ಲಾಂದ್ರೆ ಅವು ದನ ಕರ ಪಶು ಪಕ್ಷಿಗಳೆಲ್ಲ ಹಂಗೆ ಮಾಡ್ತಾವೆ. ಅವಕ್ಕೂ ನಿನಗೂ ಏನು ಬರುತ್ತೆ? ಅದ್ರಂಗೆ ಆಗ್ಬೇಕದು ನಿನ್ನ ಜೀವನ ಎಲ್ಲ. ಅದಕ್ಕೆ ಇದ್ರ ಲಾಭ ಮಾಡ್ಕೊಂಡು ಅಂದ್ರೆ ಓದ್ಪ ನೀ ಊರಿಗೆ ಹೋಗುದು.